ಮನೆ ಚೇಂಜ್ ಮಾಡಿ ಉದ್ಧಾರ ಆಗೋಕ್ಕೆ ಅವಕಾಶ ಕೊಡ್ರಿ ದಕ್ಷಿಣಕ್ಕಷ್ಟೇ, ಏನು ಕೆಲಸ ಆಗಲಿಲ್ಲ ಇಲ್ಲಿ. ಅಂದರೆ ದಕ್ಷಿಣದಲ್ಲಿ 30 ವರ್ಷದ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಏನು ಮಾಡಿಲ್ಲ ಇಲ್ಲಿ. ಏನು ಅಷ್ಟು ಮಾಡಿಲ್ಲ ರೀ. ಯಾವ ಹಾಸ್ಪಿಟ್ಲ್ಗಳು ಯಾವ ಎಲ್ಲ ಲೂಟಿ ಮಾಡವ ಇರೋ, ಯಾವ ಅಷ್ಟಕ್ಕೆ ಹೇಳ್ಕೊಳಂಗಿಲ್ಲ ಅವು. ಈಗ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಈಗ ಕೆಲವರು ಇರ್ತಕ್ಕಂಥದ್ದು, ಅಬ್ದುಲ್ ಜಬ್ಬಾರ್ ಸೇರಿದಂತೆ ಸೈಯದ್ ಖಾಲಿದ್ ಅವರು ಕೂಡ ಇದ್ದಾರೆ. ಸೊ ಯಾರಿಗೆ ಕೊಟ್ಟರೆ ಮುಸ್ಲಿಮ್ಸಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಈ ಸದ್ಯ? ಅದು ಅವ್ರವ್ರ ಸೌಲಭ್ಯದಿಂದ ಕೊಡಲಿ ಸರ್. ಅದು ಅವ್ರಿಗೆ ಇವ್ರಿಗೆ ಅಂತ ಹೇಳಕ್ಕೆ ಬರಲ್ಲ. ಎಲ್ಲ ಅವ್ರವ್ರ ಸೌಲಭ್ಯದಿಂದ ಕೊಟ್ಟು ಒಳ್ಳೆ ಕೆಲಸ ಆಗಬೇಕು. ಕೊಟ್ಟು ನಮ್ಮ ದಕ್ಷಿಣಕ್ಕೆ ಒಳ್ಳೆ ಅಭಿವೃದ್ಧಿ ಆಗಬೇಕು, ಒಳ್ಳೆ ಕೆಲಸಗಳಾಗಬೇಕು, ಬಡವ್ರ ಬಗ್ರಿಗೆ ಸವಲತ್ತು ಆಗಬೇಕು. ಎಲ್ಲ ನೀರಿನ ಸವಲತ್ತಾಗಲಿ, ಎಲ್ಲ ಪ್ರತಿಯೊಂದು ಸವಲತ್ತು ಕ್ಲೀನ್ ಆಗಬೇಕು. ಹಾಸ್ಪಿಟ್ಲ್ ಸವಲತ್ತು ಮುಖ್ಯ ನಮಗೆ. ಹಾಸ್ಪಿಟ್ಲ್ ಕಾಲೇಜ್ ಸವಲತ್ತು ಮೇನು. ಅದೇ ಇಲ್ಲ ದಕ್ಷಿಣದಾಗೆ. ಉತ್ತರದಾಗ ಎಲ್ಲ ಇದೆ, ದಕ್ಷಿಣ ಏನು ಸವಲತ್ತೇ ಇಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಇಲ್ಲ ಕೊಳಚೆ ಪ್ರದೇಶನೇ ಹೆಂಗಿದೋ ಹಂಗೆ ಇದಾವೆ. ಈಗ ಮುಸ್ಲಿಮ್ಸಲ್ಲಿ ಈಗ ಇಲ್ಲಿ ತನಕ ಕೂಡ ಯಾರು ಕೂಡ ಟಿಕೆಟ್ ಕೇಳಿಲ್ಲ, ಈ ಟಿಕೆಟ್ ಕೇಳ್ತಿದ್ದಾರೆ. ಅದರಲ್ಲಿ ಯಾರಿಗೆ ಕೊಟ್ಟರೆ ನಿಮ್ಗೆ ಅನುಕೂಲ ಆಗುತ್ತೆ? ಈಗ ಅವರು 3 ಜನ ಇದ್ದಾರೆ ಸರ್. ಯಾರಿಗಂತೇಳಿ ನಾವು ಅಷ್ಟು ಗೆಸ್ ಮಾಡೋಕ್ಕೆ ಬರಲ್ಲ. ಅವ್ರು ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಕೊಳ್ಳಿ ಸರ್, ಅಷ್ಟೇ. ಸೂಕ್ತ ಅಭ್ಯರ್ಥಿ. ಒಟ್ಟು ಗೆಲ್ಲರಿಗೆ ಕೊಳ್ಳಿ ಅಷ್ಟೇ. ಸುಮ್ಮನೆ ಸೋತು ವೇಸ್ಟ್ ಆಗಬಾರ್ದು. ಈಗ ಆಡಳಿತ ಇರೋ ಲೆಕ್ಕಕ್ಕೆ ಗೆಲ್ಲಬೇಕು. ಒಟ್ಟು ಗೆಲ್ಲಿ ನಮ್ಮ ದಕ್ಷಿಣ ಉದ್ಧಾರ ಆಗಬೇಕು. ಅಂದರೆ ಶಾಮನೂರು ಫ್ಯಾಮಿಲಿ ಬೇಡ. ಒಂದೇ ಮನೇಲಿ ಎಷ್ಟಾಗಂದು ಕೊಡ್ತೀರಾ? ಲೈಫ್ ಟೈಮ್ ಮದುವೆ ಮಾಡ್ಕೊಂಡು ಹೋಗ್ತೀರಾ? ಅಲ್ಲಿ ನನ್ನ ಕ್ಯಾಸ್ಟ್ ಹೇಳ್ತಲ್ಲ, ಯಾಕೆ ಎಷ್ಟಾಗನ್ನ ಕೊಡಿ, ಒಟ್ಟು ಗೆಲ್ಲರಿಗೆ ಕೊಡಿ. ಒಳ್ಳೆ ಕೆಲಸ ಮಾಡಿ ಗೆಲ್ಲರಬೇಕು.